ಈ ಊಟ ನೋಡಿದರೆ ಯಾರಿಗಾದರೂ ಹಸಿವು ಬಂದೇ ಬರುತ್ತೆ. ಯಾಕೆ ಹೇಳಿ, ಇದು ನಮ್ಮ ಪಕ್ಕ ಹಳ್ಳಿ ಸ್ಟೈಲ್ ಊಟ. ರಾಗಿ ಮುದ್ದೆ ಬಸ್ಸಾರು ಯಾರಿಗೆ ಇಷ್ಟ ಇಲ್ಲ ಹೇಳಿ? ನಮ್ಮೆಲ್ಲರಿಗೂ ಇಷ್ಟ ರಾಗಿ ಮುದ್ದೆ ಬಸ್ಸಾರು. ಸೊ ನಾನು ಮಾಡಿದ್ದೀನಿ ಅಲಸಂದೆ ಕಾಳು, ರಾಗಿ ಮುದ್ದೆ ಮತ್ತು ಹಲಸಿನಕಾಯಿ ಬಸ್ಸಾರು. ಸೊ ನಾನು ಬಸ್ಸಾರಿಗೆ ಹಾಕಿರೋದು ಅಲಸಂದೆ ಕಾಳು ಮತ್ತು ಹಲಸಿನಕಾಯಿ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬ ಅನುಕೂಲಕರವಾಗಿದೆ. ಜೊತೆಗೆ ಪ್ರೋಟೀನ್ ಯುಕ್ತ ಇರೋದ್ರಿಂದ ಶುಗರ್, ಡಯಾಬಿಟೀಸ್ನವರೆಲ್ಲ ಇದನ್ನು ಸೇವಿಸ್ಬೋದಾಗಿದೆ. ಹಲಸಿನ ಹಣ್ಣನ್ನು ಸ್ವೀಟ್ ಇರೋದ್ರಿಂದ ಡಯಾಬಿಟೀಸ್ ಪೇಷಂಟ್ಸ್ಗೆ ಸಜೆಸ್ಟ್ ಮಾಡಲ್ಲ, ಆದರೆ ಹಲಸಿನಕಾಯಿ ತಿನ್ಬೋದಲ್ವಾ. ಸೊ ನಾನು ಹಲಸಂದೆ ಕಾಳು ಹಾಕಿ ಹಲಸಿನಕಾಯಿ ಬಸ್ಸಾರು ಮಾಡಿದ್ದೀನಿ. ಹೇಗೆ ಮಾಡೋದು ಅಂದರೆ, ಫಸ್ಟು ಹಲಸಿನಕಾಯಿನ ಚಿಕ್ಕ ತುಂಡುಗಳಾಗಿ ಹೆಚ್ಕೊಬೇಕು. ಮೇಲ್ಗಡೆದಿಂದು ಮತ್ತು ಆ ಗ್ರೀನ್ ಕಲರ್ ಪಾರ್ಟ್ನ ತೆಗೆದುಬಿಟ್ಟು ಹೆಚ್ಚಿಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಒಣ ಹಲಸಂದೆ ಕಾಳು ಹಾಕಿದ್ದೀನಿ. ಸೊ ಹಲಸಂದೆ ಕಾಳು ಒಣಗಿರೋದ್ರಿಂದ ನಾನು 2 ಸಲ ಕೂಗಿಸ್ಕೊತಿದ್ದೀನಿ. ಫಸ್ಟ್ ನಾನು ಹಲಸಂದೆ ಕಾಳನ್ನ ಕೂಗಿಸ್ಕೊತಾ ಇದ್ದೀನಿ. ಹಲಸಂದೆ ಕಾಳು ಸ್ವಲ್ಪ ಪ್ರಮಾಣದಲ್ಲಿ ಬೆಂದರೆ ಸಾಕು. ಯಾಕೆ ಅಂದರೆ ನಾನು ಅದಕ್ಕೆ ಹಲಸಿನಕಾಯಿನೂ ಸಹ ಹಾಕಿ ಕೂಗಿಸ್ಕೊತೀನಿ. ಇವಾಗ ನಾನು ಹಲಸಿನಕಾಯಿನ ಹಾಕ್ತಾಯಿದ್ದೀನಿ. ಹಲಸಿನಕಾಯಿ ಹಾಕಿದ ಮೇಲೆ ಸ್ವಲ್ಪ 1 ಸ್ಪೂನಷ್ಟು ಎಣ್ಣೆ ಹಾಕಿ ಇದನ್ನು ಕೂಗಿಸೋದ್ರಿಂದ ಹಲಸಿನಕಾಯಲ್ಲಿ ಅಂಟು ಇರೋದ್ರಿಂದ ಇದು ಬಿಟ್ಕೊಳಲ್ಲ. ಅಂಟು ಅನಿಸಲ್ಲ, ಇಲ್ಲ ಅಂದರೆ ಅಂಟು ಅಂತ ಅನಿಸುತ್ತೆ. ಸೊ ನಾನು ಹೆಚ್ಚಿರುವಂತಹ ಎಲ್ಲ ಹಲಸಿನಕಾಯಿ ಪೀಸಸ್ನು ಕುಕ್ಕರ್ಗೆ ಹಾಕಿ ಉಪ್ಪು ಹಾಕಿ ನೀರು ಹಾಕಿ ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ. ಇದು 1 ವಿಷಲ್ ಕೂಗಿದ್ರೆ ಸಾಕಾಗಿದೆ. ಯಾಕೆ ಅಂದರೆ ಹಲಸಂದೆ ಕಾಳು ನಾನು ಈಗಾಗಲೇ ಬೇಯಿಸ್ಕೊಂಡಿರೋದ್ರಿಂದ 1 ಕೂಗಿಸ್ಕೊಂಡ್ರೆ ಹಲಸಂದೆ ಕಾಳು ಬೆಂದಿರುತ್ತೆ, ಜೊತೆಗೆ ಹಲಸಿನಕಾಯಿ ಸಹ ಬೆಂದಿರುತ್ತೆ. ನೆಕ್ಸ್ಟ್ ನಾನು ಖಾರಕ್ಕೆ ತಗೊತಾ ಇದ್ದೀನಿ. ಒಗ್ಗರಣೆಗೆ ಟೊಮಟೊ, ಈರುಳ್ಳಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ನಾನು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ. ನಾನು ಇಲ್ಲಿ 2 ಹಂತದಲ್ಲಿ ಮಾಡ್ಕೊತಿದ್ದೀನಿ. ಒಂದು ಖಾರಕ್ಕೆ ನಾನು ಹೆಚ್ಕೊಂಡಿದ್ದೀನಿ, ಇನ್ನೊಂದು ಸಾಂಬಾರಿಗೆ ಹೆಚ್ಕೊಬೇಕಾಗುತ್ತೆ. ನಾನು ಖಾರಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ ಮತ್ತು ಬೆಳ್ಳುಳ್ಳಿ ಇವಾಗ ನಾನು ಎಣ್ಣೆಗೆ ಹಾಕಿ 2 ಮೀಡಿಯಮ್ ಸೈಜ್ ಈರುಳ್ಳಿ, 1 ಬೆಳ್ಳುಳ್ಳಿದು ಇಳ್ಕುಗಳು ಸಿಪ್ಪೆ ಸುಲಿದು ಎಣ್ಣೆಯಲ್ಲಿ ಹುರ್ಕೊತೀನಿ. ನಾನು ಮಾಡ್ತಿರೋ ಸಾರಿನ ಪ್ರಮಾಣಕ್ಕೆ 10 ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, 1 ಸ್ಪೂನ್ ಜೀರಿಗೆ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊತಿದ್ದೀನಿ. 4 ಕಾಳು ಮೆಂತ್ಯ, 1-2 ಕಾಳು ಮೆಣಸನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಬಾಡಿಸಾದ್ಮೇಲೆ ಕೊನೆಗೆ 3 ಟೊಮೊಟೊ ಮೀಡಿಯಮ್ ಸೈಜಾಗಿ ಹೆಚ್ಚಿ ಎಣ್ಣೆಯಲ್ಲಿ ಬಾಡಿಸ್ಕೊತಾ ಇದ್ದೀನಿ. ಸ್ವಲ್ಪ ಒಂದು ಅರ್ಧ ನಿಂಬೆಹಣ್ಣಿನ ಗಾತ್ರ ಹುಣಸೆ ಹಣ್ಣನ್ನು ಸಹ ಹಾಕಿದ್ದೀನಿ. ಸೊ ಇದು ಸ್ವಲ್ಪ ಹುರಿದು ಕೂಲಾದಮೇಲೆ ನಾನು ಏನು ಹಲಸಂದೆ ಕಾಳು ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಏನು ಒಗ್ಗರಣೆ ಮಾಡ್ತಿದ್ನಲ್ಲ ಅದಕ್ಕೆ, ಜೊತೆಗೆ ಕಾಯಿ ತುಂಡು ಸಹ ಹಾಕಿದ್ದೀನಿ. ನೀವು ಕಾಯಿ ತುರಿನಾದರೂ ಹಾಕ್ಬೋದು, ಪೀಸಸ್ ಆದರೂ ಹಾಕ್ಬೋದು. ಕೊತ್ತಂಬರಿ ಸೊಪ್ಪು ಹಾಕಿ ಖಾರ ರುಬ್ಕೊಂಡು ಆಯಿತು. ನೆಕ್ಸ್ಟ್ ನಾನು ಹಲಸಿನಕಾಯಿ ಕಾಳು ಬೇಯಿಸಿದ್ದನ್ನು ಒಗ್ಗರಣೆ ಹಾಕ್ತಾಯಿದ್ದೀನಿ. ಎಣ್ಣೆ, ಸಾಸಿವೆ, ಕರಿಬೇವು, ಒಣಮೆಣಸಿನ್ಕಾಯಿ, ಈರುಳ್ಳಿ ಹಾಕಿ ಒಗ್ಗರಣೆನ ರೆಡಿ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಬಾಡಿಸ್ಕೊಂಡು ಇದಕ್ಕೆ ನಾನು ನಾಟಿ ಸ್ಟೈಲ್ ಬೇಕು ನಮಗೆ ಇದು ಒಗ್ಗರಣೆ ಅಂದರೆ, ನಾನು ಏನು ಸಾಂಬಾರಿಗೆ ಖಾರ ರುಬ್ಕೊಂಡಿದ್ದೀನಲ್ಲ ಆ ಖಾರನ ಈ ಸಾಂಬಾರಿಗೆ ಇದು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಏನು ಕಾಳು ಒಗ್ಗರಣೆ ಮಾಡಬೇಕಲ್ಲ ಅದಕ್ಕೆ. ಅದ್ರ ಜೊತೆಗೆ ನಾನು ಕಾಯಿ ರಸನೂ ಸಹ ಇದಕ್ಕೆ ಮಿಕ್ಸ್ ಮಾಡ್ತಿದ್ದೀನಿ. ಏನು ಕಾಯಿ ತುರ್ಕೊಂಡಿದ್ನಲ್ಲ ಆ ಕಾಯಿ ತುರಿದು ರಸ ತೆಗೆದು ಸ್ವಲ್ಪ ಬಿಸಿ ನೀರಲ್ಲಿ ಹಿಂಡಿ ಹಾಕಿದ್ದೀನಿ. ಸೊ ಇದು ಹಾಕಿ ಆದಮೇಲೆ ಕಾಯೆಲ್ಲ ಹಾಕಿ ಆದಮೇಲೆ ನಾವೇನು ಕಾಳು ಬೇಯಿಸ್ಕೊಂಡಿದ್ದು ಆ ಕಾಳ್ದು ರಸ ತಕ್ಕೊಬೇಕು. ರಸ ತಕ್ಕೊಂಡ್ಮೇಲೆ ನಾನು ಈ ಕಾಳನ್ನ ಸಪ್ರೇಟ್ ಮಾಡಿಕೊಂಡು
ಒಗ್ಗರಣೆಗೆ ಹಾಕಿ ಮಿಕ್ಸ್ ಮಾಡಿ ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಕಾಳಿಂದು ಕೆಲಸ ಮುಗೀತು. ಈಗ ನಾನು ಏನು ರಸ ತಗೊಂಡಿದ್ನಲ್ಲ ಕಾಳು ಬೇಯಿಸಿದ್ದು, ಅದಕ್ಕೆ ಖಾರ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಏನು ಖಾರ ಇತ್ತಲ್ಲ ಅದನ್ನು ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಒಗ್ಗರಣೆ ಕೊಡ್ತಾಯಿದ್ದೀನಿ. ಒಂದು ಸೌಟ್ ತಗೊಳ್ಳಿ, ಇಲ್ಲ ಒಗ್ಗರಣೆ ತಗೊಂಡು ಕರಿಬೇವು ಸಾಸಿವೆ ಹಾಕಿ ಒಗ್ಗರಣೆ ಕೊಡ್ತಾಯಿದ್ದೀನಿ. ಸೊ ಇಲ್ಲಿಗೆ ಸಾಂಬಾರು ಮತ್ತು ಕಾಳು ಒಗ್ಗರಣೆ ರೆಡಿ ಆಯಿತು. ಸೊ ನಾನು ಇದಕ್ಕೆ ಮುದ್ದೆ ಮಾಡಿಟ್ಕೊಂಡಿದ್ದೀನಿ. ಸೊ ಈಗ ಹಲಸಿನಕಾಯಿ ಬಸ್ಸಾರು ಪಲ್ಯ ಸವಿಯಲು ಸಿದ್ಧ. ಇಷ್ಟ ಅಂದರೆ ಕಮೆಂಟ್ ಮಾಡಿ. ಯಾರ್ಯಾರು ಹಲಸಿನಕಾಯಿ ತಿಂತೀರಾ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತೆ ಚಾನಲ್ನ ನೋಡಿ ಕಲಿಯಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್.